ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ಸೋನು ಮಹೇಶ್. ಇವತ್ತು ಮಟನ್ ಸಾಂಬಾರು ಮಾಡ್ತಾಯಿದ್ದೀವಿ. ಸಿಂಪಲ್ಲಾಗಿ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀವಿ. ಮೊದಲಿಗೆ ಒಂದು ಕುಕ್ಕರ್ ಇಟ್ಟು ಒಂದು ಸ್ವಲ್ಪ ಎಣ್ಣೆ ಕಾದೈತೆ. ಸ್ವಲ್ಪ ಪುದೀನ ಸೊಪ್ಪು, ಅದಾದ ನಂತರ ಒಂದು ಈರುಳ್ಳಿ, ಸ್ವಲ್ಪ ಕಸೂರಿ ಮೆಂತ್ಯ, ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಒಂದು ಸ್ವಲ್ಪ ಹೆಚ್ಚಾಗಿ ಹಾಕ್ಕೊಂಡ್ರೆ ನಾವು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮನೆಯಲ್ಲೇ ಮಾಡ್ಕೊಂಡಿರೋದು. ನಂತರ ಸ್ವಲ್ಪ ಅರಿಶಿನ ಹಾಕೋತಾ ಇದ್ದೀವಿ. ಅರಿಶಿನ ಹಾಕ್ಕೊಂಡು ಒಂದು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಅದು ಹಸಿ ವಾಸನೆ ಎಲ್ಲ ಹೋಗೋರ್ಗೆ ಫ್ರೈ ಮಾಡ್ಕೊಳ್ಳಿ. ಎಲ್ಲ ಫ್ರೈ ಆಗಿದೆ. ಈಗ ಮಟನ್ ಹಾಕೋತಾ ಇದ್ದೀವಿ. 1.5 kg ಮಟನ್ನು. ನಂತರ ಸ್ವಲ್ಪ ಉಪ್ಪು. ಹೀಗೇ ಮಟನ್ಗೆ ಉಪ್ಪು ಹಿಡಿಯೋ ಥರ ಒಂದು ಸ್ವಲ್ಪ ಹೆಚ್ಚಾಗಿ ಹಾಕ್ಕೊಂಡ್ರೆ ಸಾಂಬಾರ್ಗೂ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಈಗ ಮಟನ್ನೆಲ್ಲ ಇದಾದ ನಂತರ ಸ್ವಲ್ಪ ಹೊತ್ತು ಬಿಡಬೇಕು. ಅದು ನೀರು ಈ ರೀತಿ ನೀರು ಬಿಡೋ ಗಂಟ ನೀರು ಕಮ್ಮಿ ಆಗಬೇಕು. ಸ್ವಲ್ಪ ಇದೆಲ್ಲ ಕಮ್ಮಿ ಆಗೋರ್ಗೆ ಬೇಯಿಸ್ಕೊಳ್ಳೋಣ. ನೋಡಿ, ಈ ಥರ ನೀರು ಬಿಡಬೇಕು. ಇಷ್ಟು ನೀರೆಲ್ಲ ಕಮ್ಮಿ ಆಗಬೇಕು. ಪಕ್ಕದಲ್ಲಿ ಸ್ವಲ್ಪ ಹಂಗೆ ಬಿಸಿನೀರು ಕಾಯಿಸಿ ಮಡ್ಕೊಂಡು ಇರಬೇಕು. ಆ ನೀರೆಲ್ಲ ಕಮ್ಮಿ ಆದ ನಂತರ ಸ್ವಲ್ಪ ಅದ್ರ ಮಟನ್ನು ಮುಳುಗೋಷ್ಟು ನೀರು ಹಾಕಿ ಒಂದು 5ರಿಂದ 6 ವಿಜಿಲ್ ಕೂಗಿಸ್ಕೋಬೇಕು. ಮಟನ್ ಅಲ್ವಾ, ಬೇಯಬೇಕಲ್ವ ಚೆನ್ನಾಗಿ. ಅದಕ್ಕೋಸ್ಕರ ಒಂದು 5ರಿಂದ 6 ವಿಜಿಲ್ ಕೂಗಿಸ್ಕೋಬೇಕು. ಮಟನ್ ಆಗ ತುಂಬ ಚೆನ್ನಾಗಿ ಬರುತ್ತೆ. ಆನಂತರ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ 5ರಿಂದ 6 ವಿಜಿಲ್ ಕೂಗಿಸ್ಕೊಳ್ಳೋಣ. ಕಡಾಯಿಗೆ ಸ್ವಲ್ಪ ಎಣ್ಣೆ, ಒಂದು 2-3 ಪೀಸ್ ಚಿಕ್ಕೆ, ಒಂದು 5-6ರಿಂದ ಲವಂಗ, ಒಂದು 3 ಏಲಕ್ಕಿ, ಬೇಡಿ ಮೆಣಸಿಗೆ ರುಚಿನೂ ಕೊಡುತ್ತೆ ಮತ್ತು ಕಲರ್ ಬರುತ್ತೆ. ಬೇಡಿಗೆ ಈರುಳ್ಳಿ, ಸ್ವಲ್ಪ ಗೋಡಂಬಿ ಹಾಕಿದ್ದೀವಿ, ಗಸಗಸೆ, ಮೆಣಸು ಕೊಡು, ಮೆಣಸು, ಹುರ್ಗಡ್ಡೆ, ಒಂದು ಹಸಿಮೆಣಸಿನಕಾಯಿ, ಒಂದೇ ಹಸಿಮೆಣಸಿನಕಾಯಿ ರುಚಿಗೆ, ಕಾಯಿ ಮತ್ತು ಕೊಬ್ಬರಿ 2 ಮಿಕ್ಸು. ಟೇಸ್ಟ್ಗೋಸ್ಕರ ಕೊಬ್ಬರಿ ಹಾಕೋದು. ಪುದೀನ ಮಸಾಲೆಗೆ ಟೊಮೊಟೊ, ಮಟನ್ ಮಸಾಲ, ಗರಂ ಮಸಾಲ, ಚಿಲ್ಲಿ ಪೌಡರ್, ಧನಿಯಾ ಪೌಡರ್, ಚಿಲ್ಲಿ ಪೌಡರ್, ಕಲರ್ಗೆ, ಟೇಸ್ಟ್ಗೆ, ಖಾರಕ್ಕೆ. ಮಸಾಲೆ ಎಲ್ಲ ರೆಡಿ ಆಯಿತು. ಇದು ಸ್ವಲ್ಪ ಆರಕ್ಕೆ ಮಡಗ್ಬಿಟ್ಟು ಆನಂತರ ಗ್ರೈಂಡ್ ಮಾಡ್ಕೊಂಡ್ರೆ ಮಟನ್ ಸಾಂಬಾರಿಗೆ ಮಸಾಲೆ ರೆಡಿ ಆಗುತ್ತೆ. ಈಗ ಮಸಾಲೆ ಆರಿದೆ, ಅದನ್ನ ಮಿಕ್ಸಿಗೆ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳೋಣ. ಮಸಾಲೆ ಗ್ರೈಂಡ್ ಮಾಡಿದ ಮಸಾಲೆ ಹಾಕ್ತಾ ಇದ್ದೀವಿ. ಇನ್ನು ನೀರು ಹಾಕ್ಬೇಕು. ಚಾಪ್ಸ್ ಹೋಗಿದೆ. ಸಾಂಬಾರು ಕನ್ಸಿಸ್ಟೆನ್ಸಿ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ನಿಮ್ಗೆ ಯಾವ ರೀತಿ ಬೇಕೋ ಅಷ್ಟು ನೀರು ಹಾಕ್ಕೊಂಡು ಸಾಂಬಾರು ಕುದಿದ್ಲೆ ಆಫ್ ಮಾಡ್ಕೊಂಡ್ರೆ ಸಾಂಬಾರು ರೆಡಿ. ಮಟನ್ ಸಾಂಬಾರು
ಭವಿತಾರಪ್ಪ ಊರೇ ಭವಿತಂತ ತೀಟೆ ಸುಬ್ಬ ಭವಿತು. ಸಾಂಬಾರು ಟೇಸ್ಟ್ ನೋಡ್ಕೊಳ್ಳಿ, ಒಂದು ಸ್ವಲ್ಪ ಸಾಲ್ಟ್ ಕಮ್ಮಿ ಇತ್ತು ಅಂತ ಸಾಲ್ಟ್ ಹಾಕ್ತಾಯಿದ್ದೀನಿ. ಸಾಂಬಾರು ರೆಡಿ ಆಯಿತು. ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ.